ಕೇಳ್ಕೊತೀನಿ, ಕಾಲೇ ಬಿದ್ದು ಕೇಳ್ಕೊತೀನಿ. ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಗಂಧದಗುಳನ್ನ ಉಳಿಸು. ಎಲ್ರಿಗೂ ನಮಸ್ಕಾರ. ವಾಯ್ಸ್ ಆಫ್ ಎಲಿಫೆಂಟ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು 3 ವಿಷಯದ ಬಗ್ಗೆ ಮಾತಾಡ್ತೀನಿ. ಒಂದು ಬಲರಾಮ, ಇನ್ನೊಂದು ಈ ಚಾನಲ್ ಶುರು ಮಾಡಿರೋ ಉದ್ದೇಶ ಏನು, ಆನೆಗಳಿಗಾಗ್ತಿರೋ ಸಮಸ್ಯೆಗಳನ್ನು ನಿಮ್ಮೆಲ್ರಿಗೂ ಮನಮುಟ್ಟುವಂತೆ ಹೇಳೋದು. ಅದನ್ನು ಖಂಡಿತ ನಾನಿಲ್ಲಿ ಹೇಳ್ತೀನಿ. 3ನೇ ವಿಷಯ, ನಿಮ್ಮ ಎಲ್ರಿಗೂ ನನ್ನ ಕಡೆಯಿಂದ ಒಂದು ಮನವಿ ಇದೆ. ಅದನ್ನು ನೀವು ನಡೆಸ್ಕೊಡ್ತಿರೋ ಆಶಯದ ಮೇಲೆ ಇವಾಗ ನಾನು ಹೇಳ್ತೀನಿ. ಆ 3ನೇ ವಿಷಯನ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ದಯವಿಟ್ಟು ಅಲ್ಲಿ ತನಕ ನೋಡಿ. ಈಗ ಬಲರಾಮನ ಬಗ್ಗೆ ಮಾತಾಡೋಣ. ನಾವು ಇತ್ತೀಚಿನ ಆನೆ ಪ್ರೇಮಿಗಳು ಆನೆಗಳು ಅಂತ ಭಾರೀ ಖುಷಿ ಪಡ್ತಾ ಇದ್ದೀವಿ. ಈಗ ನೋಡಿದರೆ ಆನೆಗಳು ಅರಮನೆಗೆ ಬೇರೆ ಬಂದಿದೆ. ಅಯ್ಯೋ, ನಮಗೆ ರೆಕ್ಕೆ ಬಂದ ಹಾಗಾಗಿದೆ. ಅದರಲ್ಲೂ ಮೈಸೂರಿಗರಿಗಂತೂ ಕೇಳೋಂಗೆ ಇಲ್ಲ. ನಾನಿಲ್ಲಿ ಅಗ್ರಹಾರದಲ್ಲಿ ಬೇರೆ ಇರೋದು, ನಡ್ಕೊಂಡೋದ್ರೆ ಆನೆ ನೋಡ್ಬೋದು, ಆ ಖುಷಿ ನನಗಿದೆ. ಆದರೆ ಸಮಯ ಅಭಾವದಿಂದ ನಿಮ್ಮ ಜೊತೆ ನಾನು ಮಾತಾಡೋಕ್ಕೂ ಸಮಯ ಸಿಗ್ತಾಯಿಲ್ಲ, ಇನ್ನೊಂದು ಆನೆಗಳು ನೋಡೋಕ್ಕೂ ಸಮಯ ಸಿಗ್ತಿಲ್ಲ. ಅದು ಆ ಕಡೆ ಇರಲಿ. ಆನೆಗಳಿಂದ ನಾವು ಯಾವಾಗಲೂ ಬಯಸ್ತಾ ಇರೋ ಕೆಲವೊಂದು ಅಂಶಗಳೇನಪ್ಪ ಅಂದರೆ, ಶಾಂತ ಸ್ವಭಾವವಾಗಿರಬೇಕು, ಆನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸುವಾಗಿರಬೇಕು, ಧೈರ್ಯವಂತನಾಗಿರಬೇಕು, ಸುಂದರನಾಗಿರಬೇಕು ಮತ್ತು ಎಲ್ಲ ರೀತಿಯ ಕಾರ್ಯಗಳಿಗೂ ಸೈ ಅನ್ನೋ ಥರ ಇರಬೇಕು ಆನೆ ಅನ್ನೋ ಥರದ ನಮ್ಮಲ್ಲಿ ಒಂದು ಮನಸ್ಥಿತಿ ಅದು. ಅದನ್ನು ನಾವು ವ್ಯಾಕುಲ ಮನಸ್ಥಿತಿ ಅನ್ನಬೇಕೋ ಅಥವಾ ಏನನ್ನಬೇಕೋ ಅದು ನನಗೂ ಗೊತ್ತಿಲ್ಲ. ಖಂಡಿತವಾಗಲೂ ಆ ಮನಸ್ಥಿತಿ ನನಗೂ ಇದೆ. ಹೀಗೆ ಈ ಎಲ್ಲ ಗುಣಗಳನ್ನು ಹೊಂದಿದ್ದವನು ನಮ್ಮ ಬಲರಾಮ. ಅದೆಂಗಪ್ಪ ಅಂತೀರಾ? ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನಗೂ ಇತ್ತೀಚಿನ ದಿನಗಳ ತನಕ ಗೊತ್ತಿದ್ದು ಬಲರಾಮ ಕೇವಲ ಶಾಂತ ಸ್ವಭಾವಿ ಮತ್ತು ಆತ ಬರೀ ಅಂಬಾರಿ ಹೊರೋಕೆ ದಸರಾ ಕಾರ್ಯಗಳಲ್ಲಿ ಮಾತ್ರ ಭಾಗವಹಿಸ್ತಿದ್ದ ಅಂತ. ಅದು ಖಂಡಿತ ನಿಮ್ಮೆಲ್ಲರ ಕಲ್ಪನೆ ಅಥವಾ ಇರುವಂಥ ಸೀಮಿತ ಮಾಹಿತಿನ ಸುಳ್ಳು ಅಂತ ಪ್ರೂವ್ ಮಾಡುತ್ತೆ. ನಮಗೆಲ್ರಿಗೂ ಶ್ರೀಕಂಠದತ್ತ ಒಡೆಯ ಆನೆ ಎಷ್ಟಿಷ್ಟ ಅಂತ ಎಲ್ರಿಗೂ ಗೊತ್ತು. ಹಾಗೆಯೇ ಶ್ರೀಕಂಠದತ್ತ ಒಡೆಯ ಆನೆ ಕಾರ್ಯಾಚರಣೆಯಲ್ಲಿ ಆನೆನ ಕಟ್ಟಿ ಎಳೆಯೋಕ್ಕೆ ಬಳಸ್ಕೊಂಡಿದ್ದು ನಮ್ಮ ಬಲರಾಮನನ್ನೇ. ಗಜೇಂದ್ರ, ಬಲರಾಮ, ಶ್ರೀರಾಮ ಈ 3 ಆನೆಗಳು ಆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ವು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜೊತೆಗೆ ಅರ್ಜುನ, ಹರ್ಷ ಮತ್ತು ನಮ್ಮ ವೀರ ಅಭಿಮನ್ಯು ಈ 6 ಆನೆಗಳು ಆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ವು. ಹೀಗೆ ಸುಮಾರು ಆನೆ ಹುಲಿ ಕಾರ್ಯಾಚರಣೆಯಲ್ಲಿ ಕೂಡ ನಮ್ಮ ಬಲರಾಮ ಭಾಗಿಯಾಗಿದ್ದಾನೆ. ಹಿಂದಿನ ದಿನಗಳಲ್ಲಿ ನನಗೆ ಅನಿಸೋ ಮಟ್ಟಿಗೆ, ನನ್ನ ಸೀಮಿತ ಜ್ಞಾನದ ಮಟ್ಟಿಗೆ ಆನೆಗಳನ್ನು 2 ಕಾರ್ಯಕ್ಕೆ ತಯಾರು ಮಾಡ್ತಾಯಿದ್ರು ಅನಿಸುತ್ತೆ. ಈ ಥರ ತಯಾರಾದವನೇ ನಮ್ಮ ಬಲರಾಮ. ಆತನ ದೇಹಗಳಲ್ಲಿ ಸುಮಾರು ನ್ಯೂನತೆಗಳಿದ್ದರೂ ಅದನ್ನೆಲ್ಲ ಆತ ನ್ಯೂನತೆಗಳಂತ ತೋರಿಸ್ಕೊಳ್ಳದೆ ಎಲ್ಲರಿಗೂ ಬೇಕಾದಂಥ ಸಹಾಯಗಳು ಮಾಡಿದ್ದಾನೆ. ಎಲ್ಲರಿಗೂ ಅಂದರೆ ಹೇಗೆ? ನಮ್ಮ ಮನೋರಂಜನೆಗೆ ಬೇಕಿರೋ ದಸರಾ ಮೆರವಣಿಗೆ, ಅರಣ್ಯ ಇಲಾಖೆಗೆ ಬೇಕಿರುವಂಥ ಕಾರ್ಯಗಳು. ಈಗ ಬಲರಾಮನ ಬಗ್ಗೆ ಕೆಲವೊಂದು ವಿಶೇಷ ಮಾಹಿತಿಗಳನ್ನ ಮಾತಾಡೋಣ. ಆ ವಿಶೇಷ ಮಾಹಿತಿಗಳೇನು ಅಂದರೆ, ಬಲರಾಮ ಸೆರೆಯಾಗಿದ್ದು 1987ರಲ್ಲಿ ಉಂಬ್ಳಿ ಬೆಟ್ಟ ಅರಣ್ಯ ಪ್ರದೇಶದಲ್ಲಿ ಮತ್ತು ಸೆರೆಯಾದಾಗ ಆತನ ವರ್ಷ 22 ವರ್ಷ ಏಜ್ ಆಗಿತ್ತು ಆತನಿಗೆ. ಆತನ ದೇಹ ರಚನೆ ಹೇಗಿದೆ ಅಂದರೆ, ಖಂಡಿತವಾಗ್ಲೂ ಇಂದ್ರನ ಐರಾವತಕ್ಕೂ ಕೂಡ ಸೆಡ್ಡು ಹೊಡೆದು ನಿಲ್ಲಬಲ್ಲ ಆ ಥರ ದೇಹ ರಚನೆ ಹೊಂದಿದ್ದವನು ನಮ್ಮ ಬಲರಾಮ. ಬಹಳ ಸುಂದರವಾದ ಆನೆ. ಆತನಿಗೆ 2009ರ ಮಟ್ಟಿಗೆ 3 ಜನ ಮಾವುತ ಮತ್ತು ಕಾವಡಿ ಬದಲಾಗಿದ್ದರು. ಅದಾದ ನಂತರ ಯಾವುದೇ ರೀತಿ ಮಾವುತ ಕಾವಡಿ ಬದಲಾಗಲಿಲ್ಲ. ಆವತ್ತಿನ ಮಟ್ಟಿಗೆ ಬಲರಾಮನ ವಯಸ್ಸು 52 ವರ್ಷ. ಆತ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕಾದ್ರೆ ಆತನ ವಯಸ್ಸು ಸರಿಸುಮಾರು 67 ವರ್ಷಗಳಾಗಿತ್ತು. ಆತ ಬಹಳ ಶಾಂತ ಸ್ವಭಾವಿ ಮತ್ತು ಹೇಳಿದ್ದ ಪ್ರತಿಯೊಂದು ಕೆಲಸನೂ ಚಾಚೂ ತಪ್ಪದೆ ಮಾಡುವಂಥ ವ್ಯಕ್ತಿ. ಅದಕ್ಕೆ ಅಲ್ವೇ ಆತ ತನ್ನ ಬಲಗಣ್ಣಿನ ದೃಷ್ಟಿ ಇಲ್ಲದೇ ಇದ್ದರೂ ಕೂಡ 14 ವರ್ಷ ಅಂಬಾರಿ ಹೊತ್ತು ಸೈ ಅನ್ನಿಸ್ಕೊಂಡ. ನಮಗೆ ಆನೆ ಮಾಹಿತಿ ಸಿಗೋದ್ರಲ್ಲಿ ಒಂದಾಗೋ ಸಮಸ್ಯೆ ಏನು ಅಂದರೆ, ಅದರ ವಯಸ್ಸು ನಮಗೆ ಆಚೆ ಈಚೆ ಆಗ್ತಿರುತ್ತೆ. ಎಕ್ಸಾಕ್ಟ್ ವಯಸ್ಸು ನಮಗೆ ಗೊತ್ತಿರಲ್ಲ. ಆ ಕಾರಣಕ್ಕೇ
ನನ್ನ ಈ ಮಾಹಿತಿಗಳನ್ನು ಒಂದು ಸೆನ್ಸಸ್ ರಿಪೋರ್ಟ್ ಆಧಾರಿತ ಮಾಹಿತಿಯಾಗಿ ಅಷ್ಟೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಯಾವುದಾದ್ರು ತಪ್ಪು ಅನಿಸಿದರೆ ಖಂಡಿತ ನೀವು ಅದನ್ನು ನನಗೆ ಹೇಳ್ಬೋದು, ನಾನು ತಿದ್ದುಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನನ್ನ ಜ್ಞಾನಕ್ಕೆ ನಿಮ್ಮ ಕಡೆಯಿಂದ ಬಹುದೊಡ್ಡ ಕೊಡುಗೆ ಆಗುತ್ತೆ. ಹಾಗೆ ಆತನ ಅವತ್ತಿನ ಮಾವುತರು ಸಣ್ಣಪ್ಪ. ಸಣ್ಣಪ್ಪ ಅಂದರೆ ಅಭಿಮನ್ಯು ಹಳೆಯ ಮಾವುತರಲ್ಲ, ಸಣ್ಣಪ್ಪ ಅನ್ನೋರು ಇನ್ನೊಬ್ಬರು ಮಾವುತ. ಮತ್ತು ಅವರ ಕಾವಾಡಿ JK ತಿಮ್ಮ ಅನ್ನೋರು. ಆತನ ಎತ್ತರ 243 ಸೆಂಟಿಮೀಟರ್ ಎತ್ತರ ಇತ್ತು. ಅಂದರೆ ಆತನ ಭುಜದವರೆಗಿನ ಎತ್ತರ 243 ಸೆಂಟಿಮೀಟರ್. ಮತ್ತು ಆತನ ಎದೆಯ ಸುತ್ತಳತೆ 393 ಸೆಂಟಿಮೀಟರ್. ಮತ್ತು ಆತನ ಕತ್ತಿನ ಸುತ್ತಳತೆ 203 ಸೆಂಟಿಮೀಟರ್. ಮತ್ತು ಆತನ ದೇಹದ ಉದ್ದ ಅಂದರೆ ಸೊಂಡಿಲಿನಿಂದ ಹಿಡಿದು ಹಿಂದಿನ ಕಾಲಿನ ತನಕ ಉದ್ದ 333 ಸೆಂಟಿಮೀಟರ್. ಮತ್ತು ಇಲ್ಲಿ ಈ ವಿಡಿಯೋದಲ್ಲಿ ನಾನು ಬಲರಾಮ ಕುಮ್ಕಿ ಆನೆಗಳ ಜೊತೆ ಕಾದಾಡ್ತಿರೋ ಕೆಲವೊಂದು ವಿಡಿಯೋ ಕ್ಲಿಪ್ಗಳನ್ನು ಹಾಕಿದ್ದೀನಿ. ದಯವಿಟ್ಟು ಅದನ್ನು ಕೊನೆ ತನಕ ನೋಡಿ. ಮತ್ತು ಬಲರಾಮನ ದೇಹದಲ್ಲಿ ಕೆಲವೊಂದು ನ್ಯೂನತೆಗಳಿತ್ತು. ಆ ನ್ಯೂನತೆಗಳು ಏನಪ್ಪ ಅಂತಂದರೆ, ಆತನಿಗೆ ಪದೇ ಪದೇ ಅಂದರೆ ಕೆಲವೊಂದು ಸಮಯಗಳನ್ನ ಬಿಟ್ಟು ಹೊಟ್ಟೆ ಕೆಡೋ ಸಮಸ್ಯೆ ಇತ್ತು. ಮತ್ತು ಆತನ ಹಿಂದಿನ ಕಾಲಿನಲ್ಲಿ ಪಳಗಿಸುವಾಗ ಆಗಿದ್ದಂಥ ಗಾಯದ ಗುರುತುಗಳಿತ್ತು. ಹೇಗೆ ಅಂದರೆ, ಈಗ ನೀವು ಕೆಲವೊಂದು ಆನೆಗಳ ಹಿಂಗಾಲನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ, ಫಾರ್ ಎಕ್ಸಾಂಪಲ್ ಕೇರಳದ ಆನೆಗಳ ಬಹುತೇಕ ಆನೆಗಳಲ್ಲಿ ನೀವು ಗಮನಿಸಿರ್ತೀರ, ಹಿಂದಿನ ಕಾಲಲ್ಲಿ ಏನೋ ಒಂದು ಬಿಳಿ ಕಲರ್ ಮಚ್ಚೆ ಥರ ಆಗಿರುತ್ತೆ. ಅದೇನಪ್ಪ ಅಂದರೆ ಆನೆ ಪಳಗಿಸೋ ಸಮಯದಲ್ಲಿ ಚೈನು ಅಥವಾ ಬೇಡಿಯಿಂದ ಅಥವಾ ಹಗ್ಗದಿಂದ ಕೊರೆದು ಆಗಿರುವಂಥ ಗಾಯ. ಅದು ಬಲರಾಮನ ಎಡಗಡೆ ಕಾಲಲ್ಲಿತ್ತು, ಎಡಗಡೆ ಹಿಂದಿನ ಕಾಲಲ್ಲಿತ್ತು. ಮತ್ತು ಆತನ ಬಾಲ ಮುರಿದಿತ್ತು ಇನ್ ದ ಸೆನ್ಸ್ ಕಟ್ಟಾಗಿರಲಿಲ್ಲ. ಹೇಗೆ ನಮ್ಮ ಅರ್ಜುನನಿಗೆ ಅಥವಾ ಭೀಮನಿಗೆ ಕಟ್ಟಾಗಿತ್ತಲ್ಲ, ಆ ಥರ ಕಟ್ಟಾಗಿರಲಿಲ್ಲ. ದುರದೃಷ್ಟವಶಾತ್ ಅದು ಮುರಿದಿತ್ತು. ಮತ್ತು ಆತನ ಬಲಗಡೆ ಕಣ್ಣು ಕಾಣಿಸ್ತಿರಲಿಲ್ಲ. ಕಂಪ್ಲೀಟಾಗಿ ಕಾಣಿಸ್ತಿರ್ಲಿಲ್ವೋ ಅಥವಾ ಅಸ್ಪಷ್ಟವಾಗಿ ಕಾಣಿಸ್ತಿತ್ತು, ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಕಾರಣ, ಯಾವುದೇ ಆನೆ ಜೊತೆ ನನ್ನ ನೇರ ಸಂಪರ್ಕ ಇದ್ದಿಲ್ಲ, ಈವಾಗಲೂ ಸಹ ಇಲ್ಲ. ಕೇವಲ ನಾನು ಅಲ್ಲಿ ಇಲ್ಲಿ ಸಿಗೋ ಮಾಹಿತಿಗಳನ್ನಷ್ಟೇ ನಿಮಗೆ ತಂದು ಹೇಳ್ತಾ ಇದ್ದೀನಿ. ಮತ್ತು ಬಲರಾಮ 14 ಬಾರಿ ಅಂಬಾರಿ ಹೊತ್ತಿರೋದು, ಬರೋಬ್ಬರಿ 14 ಬಾರಿ. ಅಂದರೆ ನಮಗೆಲ್ರಿಗೂ ನಾವೆಲ್ಲ ಭಾವಚಿತ್ರಗಳನ್ನ ನೋಡಿರೋ ಮಟ್ಟಿಗೆ ದ್ರೋಣ ಆದಮೇಲೆ ನೆಕ್ಸ್ಟ್ ಜಾಸ್ತಿ ಅಂಬಾರಿ ಹೊತ್ತಿರೋದು ಸದ್ಯಕ್ಕೆ. ಅಂದರೆ ಈಗಿನ ಶತಮಾನದ ಲೆಕ್ಕಕ್ಕೆ ಬಲರಾಮನೇ ಎರಡನೇವನು, 14 ವರ್ಷ. ದ್ರೋಣ 18 ವರ್ಷ. ಈಗ ಮುಂದೆ ನಮ್ಮ ಮಹೇಂದ್ರ ಅಂಬಾರಿ ಹೊರಕ್ಕೆ ಶುರು ಮಾಡಿದ್ರೆ ಅಲ್ಲಿಗಲ್ಲಿಗೆ ದ್ರೋಣನ ಅವನೇನು ದಾಖಲೆ ಇದೆಯಲ್ಲ ಅಲ್ಲಿಗಲ್ಲಿಗೆ ಸರಿದೂಗಿಸ್ತಾನೆ ಅನ್ನಿಸ್ತಿದೆ. ನೋಡೋಣ, ಬಲರಾಮನ್ನೇ ಹೋಲುವ ಮಹೇಂದ್ರ ಮುಂದಿನ ದಿನಗಳಲ್ಲಿ ಅಂಬಾರಿ ಹೊರ್ತಾನ ಅಥವಾ ಅವನ ಬದಲಿಗೆ ಧನಂಜಯ ಹೊರ್ತಾನೋ ಅಥವಾ ಯಾರಿಗೆ ಗೊತ್ತು, ನಮ್ಮ ಭೀಮನೇ ಹೊತ್ತರೂ ಹೊರ್ಬೋದು, ಗೊತ್ತಿಲ್ಲ. ಆನೆಗಳಿಗೆ ಪೈಪೋಟಿ ಇಲ್ಲ, ಆನೆಗಳನ್ನು ಪ್ರೀತಿಸೋ ನಾವು ಪೈಪೋಟಿ ಮಾಡ್ತಿದ್ದೀವಿ. ನೋಡೋಣ ಏನಾಗುತ್ತೆ. ಅದು ಅರಣ್ಯ ಇಲಾಖೆಗೆ ಮತ್ತು ಆನೆಗಳ ಆರೋಗ್ಯ ಮತ್ತು ಅವುಗಳ ಉಪಸ್ಥಿತಿ ಅಂತ ಯಾಕೆ ಮೆನ್ಷನ್ ಮಾಡ್ತೀನಿ ಅಂದರೆ, ಮುಂದಿನ ಅಂಬಾರಿ ಆನೆ ಅಂತ ನಾವೇ ಘೋಷಣೆ ಮಾಡಿದ್ದಂಥ ಗೋಪಾಲ ಸ್ವಾಮಿ ನಮ್ಮನ್ನೆಲ್ಲ ಹೇಗೆ ಬಿಟ್ಟೋದ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅದಾಗಿ ಇನ್ನೂ 2 ವರ್ಷವೂ ಕರೆಕ್ಟಾಗಿ ಕಳೆದಿಲ್ಲ ಅನಿಸುತ್ತೆ. ಆ ಥರ ಆಗಬಾರ್ದು ಯಾವ ಆನೆಗಳಿಗೂ. ಹೇಗೆ ಆಗಿದ್ದು ಅಂದರೆ ಅದು ಖಂಡಿತವಾಗಿ ನಮ್ಮ ಬೇಜವಾಬ್ದಾರಿತನನೇ. ಒಂದು ಆನೆ ಅದನ್ನು ಕೊಂದಿದೆ ಅಂದರೆ ಅದು ಆನೆ ತಪ್ಪಾಗಿ ಸಾಧ್ಯನೇ ಇಲ್ಲ. ಕಾರಣ ಅದು ತಪ್ಪಂತೂ ಅಲ್ಲ, ಅದು ಪ್ರಕೃತಿಯ ನಿಯಮ. ಒಂದು ಹೆಣ್ಣಾನೆನ ಹೊಲಿಸ್ಕೋಬೇಕು ಅಂದರೆ ಅಲ್ಲಿ ಮಸ್ತ್ ಬಂದಿರೋ ಒಂದು ಆನೆ ಆ ಥರ ಬಿಹೇವ್ ಮಾಡುತ್ತೆ. ಯಾಕಂದರೆ ನಾರ್ಮಲ್ ಕಾಡಾನೆಗಿರೋ ಕೋಪಕ್ಕೆ ಅಥವಾ ಸಾಕಾನೆಗಿರೋ ಕೋಪಕ್ಕೆ 60 ಪಟ್ಟು ಹೆಚ್ಚು ಅವುಗಳ ಕೋಪದ ಮಟ್ಟ, ಅಂದರೆ ಅವುಗಳ ಟೆಸ್ಟೋಸ್ಟಿರೋನ್ ಮಟ್ಟ ಜಾಸ್ತಿ ಇರುತ್ತೆ. ಎಷ್ಟು ಟೆಸ್ಟೋಸ್ಟಿರೋನ್ ಜಾಸ್ತಿ ಆಗುತ್ತೋ ಅಷ್ಟು ಕೋಪ ಜಾಸ್ತಿ ಆಗುತ್ತೆ. ಮಾನವರಲ್ಲೂ ಅಷ್ಟೇ, ನಮಗೆ ಎಷ್ಟು ಬೇಗ ಕೂದಲು ಬೆಳೀತಿರುತ್ತೋ ತಲೆ ಮೇಲೆ ಅಥವಾ ಎಷ್ಟು ಬೇಗ ಕೋಪ ಬರ್ತಿರುತ್ತೋ ಅದಕ್ಕೆ ಖಂಡಿತವಾಗ್ಲೂ ಕಾರಣ ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗುವಂಥ ಟೆಸ್ಟೋಸ್ಟಿರೋನ್ ಇಸ್ ಅನ್ ಹಾರ್ಮೋನ್. ಹಾಗೆ
ಮದದಲ್ಲಿರೋ ಪ್ರತಿಯೊಂದು ಆನೆಯೂ ಹಾಗೇ ಬಿಹೇವ್ ಮಾಡುತ್ತೆ. ಅದಕ್ಕೆ ಇನ್ನೊಂದು ಗಂಡಾನೆನ ಕಂಡ್ರೆ ಅಗ್ರೆಸಿವ್ನೆಸ್ ಉಂಟಾಗೋದು ಸಾಮಾನ್ಯ. ಅದು ಹಾಗೆ ದಾಳಿ ಮಾಡುತ್ತೆ. ಇದೇ ವಿಷಯ ನಮ್ಮ ಗಜೇಂದ್ರನ ವಿಷಯದಲ್ಲಿ ಆಗಿದ್ದು. ಇದನ್ನು ನಾನು ಇನ್ ಡೀಟೇಲ್ ಆಗಿ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಗಜೇಂದ್ರನ ಬಗ್ಗೆನೇ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಮದ ಬಂದಿರೋ ಆನೆ ತಪ್ಪು ನಾವು ಹೇಗೆ ಡಿಕ್ಲೇರ್ ಮಾಡ್ಕೋತಿದ್ದೀವಿ ಅಂದರೆ, ಈಗ ಅರ್ಜುನನ ವಿಷಯದಲ್ಲಿ ಆಗಿದ್ದೇನೆ. ನನಗೆ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಯಾಕೆ ಇಷ್ಟೊಂದು ಟ್ರೆಂಡ್ ಆಗ್ತಿದೆ. ಕಳೆದ 1.5 ಅಥವಾ 2 ವರ್ಷದಿಂದ ಆನೆಗಳಿಗೆ ನಮ್ಮಿಂದ ಬಹಳ ಸಮಸ್ಯೆಗಳಾಗ್ತಿದೆ. ಹೇಗೆ ಅಂದರೆ, ಎಲ್ಲರೂ ಒಂದು ಆನೆ ಕಾಣಿಸ್ಕೊಂಡ್ರೆ ಸಾಕು, ಅದನ್ನು ಇನ್ಸ್ಟಾಗ್ರಾಮ್ಗಳಲ್ಲಿ ಸಾಮಾಜಿಕ ಜಾಲತಾಣಗಳೆಲ್ಲ ನಾವು ಹಾಕ್ತಾಯಿದ್ದೀವಿ. ಹೆಂಗೆ ಅಂದರೆ, ಆನೆಗಳು ಊರಿಗೆ ಲಗ್ಗೆ ಇಟ್ಟಿವೆ, ಊರಿನಲ್ಲಿ ಕಾಣಿಸಿಕೊಂಡ ಆನೆಗಳು ಹಾಗೆ ಹೀಗೆ, ಅದು ಹಾಗಿದೆ ಹೀಗಿದೆ ಅಂತ. ಒಂದು ಸೋಕಾಲ್ಡ್ ಎಲಿಫೆಂಟ್ ಲವರ್ ಚಾನಲ್ ನೋಡಿದೆ ನಾನು, ಮೆನ್ಷನ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ನಿಮಗೆ ಗೊತ್ತಿರುತ್ತೆ, ರಾಮನಗರ ಕಾರ್ಯಾಚರಣೆಯಿಂದ ಆನೆಗಳು ವಾಪಸ್ ಬಂದ ಮೇಲೆ ಆ ವಿಡಿಯೋದಲ್ಲಿ ಆ ವ್ಯಕ್ತಿ ಬಹಳ ಆಕ್ರೋಶನ ವ್ಯಕ್ತಪಡಿಸಿದ್ರು. ನನಗೆ ಗೊತ್ತಿಲ್ಲ ಇದು ಯಾಕಿಷ್ಟು ತಾರಕಕ್ಕೆ ಏರ್ತಿದೆ ಇವರ ಈ ಅವಿವೇಕ ಅಂತ. ಹೇಗೆ ಅಂದರೆ, ಆನೆ ಹಿಡೀಲಿಲ್ಲ ಅಂತ ಯಾಕೆ ಇಷ್ಟೊಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವರು, ಯಾಕೆ ಹಿಡೀಬೇಕು ಮೊದಲನೇ ಬಾರಿಗೆ ಅಂತ. ಆನೆ ಹಿಡಿಯೋದ್ರಿಂದ ನಮಗೆ ಅಥವಾ ನಿಮಗೆ ಆಗೋ ಲಾಭ ಏನು? ಅರಣ್ಯ ಇಲಾಖೆಗಾದರೆ ಒಬ್ಬ ವ್ಯಕ್ತಿಗೆ ಕೆಲಸ ಸಿಗುತ್ತೆ, ಅಥವಾ ಆನೆಗಳನ್ನ ನೋಡುವಂಥವ್ರು ಬಂದು ಅಲ್ಲಿನ ಕ್ಯಾಂಪ್ಗಳಲ್ಲಿ ಬಂದರೆ ಅದು ಸರ್ಕಾರಕ್ಕೆ ಇನ್ಕಮ್ ಜನ್ರೇಟ್ ಆಗುತ್ತೆ. ಇನ್ನೊಂದು ಕೆಲವೊಂದು ಬೇರೆದು ಇರ್ಬೋದು, ಅದು ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡಬಾರ್ದು. ಇದು ನಮಗೆ ಗೊತ್ತಿರುವಂಥ ವಿಚಾರ. ನಿಮಗೆ ಜನಸಾಮಾನ್ಯರಿಗೆ ಆಗೋ ಉಪಯೋಗ ಏನು? ದಸರಾದಲ್ಲಿ 14 ಆನೆಗಳನ್ನ ಬಳಸೋದು. ನಾವು ಬೇಕು ಅಂದರೂ 15 ಆನೆ ಬರಲ್ಲ. ಈಗ ನಮ್ಮ ದತ್ತಾತ್ರೇಯ ಹುಟ್ಟಿದ ಮೇಲೆ ದಸರಾದಲ್ಲಿ ಒಂದೇ ಸರಿಗೆ 15 ಆನೆ ನೋಡೋ ಅವಕಾಶ ನಮಗೆ ಸಿಕ್ತು. ಬಿಟ್ಟರೆ ಇನ್ಯಾವತ್ತೂ 15 ಆನೆಗಳು ಬರಲ್ಲ, ಅಥವಾ ಅದಕ್ಕಿಂತ ಜಾಸ್ತಿ ಬರಲ್ಲ. ಎಲ್ಲ ಆನೆಗಳನ್ನ ಕರ್ಕೊಬರೋಕ್ಕೆ ನಮ್ಮ ಕರ್ನಾಟಕ ಏನು ಯುದ್ಧಕ್ಕೆ ಹೋಗ್ತಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ಊರು, ಫಾರ್ ಎಕ್ಸಾಂಪಲ್ ನಾನು ಮೈಸೂರಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ಕೂತ್ಕೊಂಡು ಆನೆ ಹಿಡೀರಿ ನನಗಾಗೋ ಉಪಯೋಗ ಏನು? ಯಾವತ್ತಾದರೂ ನೀವು ರಾಮನಗರ ವಿಭಾಗದಲ್ಲಾಗಲಿ ಅಥವಾ ಬಂಡೀಪುರ ಜಾಗದಲ್ಲಾಗಲಿ ರೈತರು ಕೂತ್ಕೊಂಡು ಪ್ರೊಟೆಸ್ಟ್ ಮಾಡೋದು ನೋಡಿರ್ತೀರ. ಏಕೆಂದರೆ ಆನೆ ಹಿಡೀರಿ, ಈ ಆನೆಯಿಂದ ನನಗೆ ಸಮಸ್ಯೆ ಆಗ್ತಿದೆ ಅಂತ. ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಹಾಸನ, ಸಕಲೇಶಪುರ, ಆಲೂರು, ಬೇಲೂರು ಇಲ್ಲಿ ಸಮಸ್ಯೆಗಳಾಗ್ತಿದ್ದು, ಇವರೇ ನಿಲ್ಲಿಸ್ಬಿಟ್ಟಿದ್ದಾರೆ ಆನೆಗಳನ್ನ ಹಿಡೀರಿ ಅನ್ನೋದು. ಈಗ ತಣ್ಣೀರು ಆನೆ ಹಿಡ್ಕೊಂಡು ಹೋದ್ರು, ಅಟ್ ದ ಎಂಡ್ ಆಫ್ ದ ಡೇ ಏನಾಯ್ತು ಅದಕ್ಕೆ? ಅದು ನಮ್ಮ ಕೈಯಿಂದ ಸಾವನ್ನಪ್ತು ತಾನೆ. ಡಾಟ್ ಮಾಡಿದ್ರು, ಆನೆಗಳಿಂದ ಗುಜ್ಜಿ ಅದರದ ಪ್ರೈವೇಟ್ ಪಾರ್ಟಿಗೆ ಬಿದ್ದು ಅದು ಸಾಯಿತು, ಇಟ್ಸ್ ಓಕೆ, ಎವ್ರಿಥಿಂಗ್ ಆ ಕಡೆ ಸೈಡಿಗಿಟ್ಟು ಯೋಚನೆ ಮಾಡೋದು ನೋಡಿದ್ರೆ ಅಟ್ ದ ಎಂಡ್ ಆಫ್ ದ ಡೇ ಆಗ್ತಿರೋ ಸಮಸ್ಯೆ ಏನು? ನಾವು ಅದನ್ನು ಹಿಡಿದೇ ಇದ್ರೆ ಟ್ರಾನ್ಸ್ಲೊಕೇಶನ್ ಅಂತ ಒಂದಿದೆ, ಟ್ರಾನ್ಸ್ಲೊಕೇಟ್ ಮಾಡೋ ಪ್ರಯತ್ನ ಪಡೋಣ. ಯಾಕೆ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇಷ್ಟರ ಮಟ್ಟಿಗೆ ಆನೆ ಹಿಡೀರಿ ಅಂತ ದುಂಬಾಲು ಬೀಳ್ತಿದ್ದೀವಿ ಅಂತ ನನಗೆ ಖಂಡಿತವಾಗ್ಲೂ ಅರ್ಥ ಆಗ್ತಿಲ್ಲ. ಇದು ಯೂಟ್ಯೂಬ್ ವ್ಯೂಸ್ ಬರ್ತಿದೆ, ಇನ್ಸ್ಟಾಗ್ರಾಮ್ ಲೈಕ್ಸ್ ಬರ್ತಿದೆ ಅನ್ನೋ ಕಾರಣಕ್ಕೆ ಒಂದು ಮೂಕ ಪ್ರಾಣಿಗೆ ನಾವು ಮಾಡ್ತಿರೋ ಸಮಸ್ಯೆ. ಇದು ಮೊದಲನೇ ಸಮಸ್ಯೆ. ಇನ್ನೊಂದು, ಒಂದು ಸರಿ ಕ್ಯಾಪಿಟಿವಿಟಿಗೆ ಬಂದ ಮೇಲೆ ಆನೆ ಕತೆ ಮುಗೀತು. ಆನೆ ಕತೆ ಹೇಗೆ ಮುಗೀತು ಅಂದರೆ, ಅದು ಜೀವನ ಪೂರ್ತಿ ಚೈನಲ್ಲೇ ಇರುತ್ತೆ. ಹೇಗೆ? ಯಾವತ್ತಾದರೂ ಬೆಳಗ್ಗೆ ಕಾಲಿಗೆ ಎಣ್ಣೆ ಹಾಕಬೇಕಾದ್ರೆ ಚೈನ್ ತೆಗಿಯೋದು ಬಿಟ್ಟರೆ ಇನ್ಯಾವತ್ತಾದರೂ ಆನೆಗಳಿಗೆ ಚೈನ್ ತೆಗಿತಾರಾ? ಖಂಡಿತವಾಗಿ ತೆಗಿಯೋದೇ ಇಲ್ಲ. ನೀವೀಗ ಯೋಚನೆ ಮಾಡಿ, ಭೀಮ, ಈಗಿರೋ ನಮ್ಮ ಕರ್ನಾಟಕದ ಭೀಮ, ಈ ಭೀಮ ಆವಾಗವಾಗ ಕಾರ್ಯಾಚರಣೆಗಳು ಹೋಗ್ತಿರ್ತಾನೆ, ಆವಾಗ ಚೈನ್ ಹಾಕಲ್ಲ. ನೀವು ಅದೇ ಕ್ಯಾಂಪಲ್ಲಿರೋ ಅಶೋಕ ಆನೆ ನೋಡಿ, ಅಶೋಕ ಆನೆನ ಚೈನ್ ಕಟ್ಟಿರ್ತಾರೆ, ಮತ್ತು ಆತನನ್ನು ಕರ್ಕೊಂಬಂದು ಸ್ನಾನ ಮಾಡಿಸಿ ಎಣ್ಣೆ ಹಚ್ಚೋ ಕಾರಣಕ್ಕೋಸ್ಕರ ಚೈನ್ ತೆಗಿತಾರೆ, ಮತ್ತು ಚೈನ ಕಾಡಿಗೆ ಬಿಡ್ತಾರೆ. ಇದು ಆತ ಸೆರೆಯಾದಾಗಲಿಂದ ಆಗೋ ಲೈಫ್ ಲಾಂಗ್ ರೊಟೀನ್. ಅವನು ಚೈನ್ ಬಿಚ್ಚೋದೇ ಇಲ್ಲ. ನೀವು ಮನುಷ್ಯರು ಆನೆಗಳ ಜಾಗದಲ್ಲಿ ನಿಂತು ಯೋಚನೆ ಮಾಡಿ, ನಮಗೂ ಯಾರೋ ಒಬ್ಬರು ಚೈನ್ ಹಾಕಿ ಜೀವನ ಪೂರ್ತಿ ಹಾಗೆ ಕಟ್ಟಿರ್ತಾರೆ ಅನ್ನೋದನ್ನು, ಅದು ಹೆಂಗೆ ಅನಿಸುತ್ತೆ ನಮಗೇನೆ? ಇಲ್ಲಿ ಒಂದು ವೀಡಿಯೋಗೆ 2000-3000 ಜನ ನೋಡ್ತಿರೋದು, ಅಟ್ಲೀಸ್ಟ್ ಒಂದು ವೀಡಿಯೋಗೆ 30 ಜನ ಬದಲಾದರೆ ಆನೆ ಹಿಡಿಯೋದ್ರ ಸಮಸ್ಯೆಗಳಾಗ್ತಿದೆ. ದಿಸ್ ಇಸ್ ನಾಟ್ ಅ ಸೈಂಟಿಫಿಕ್ ಮೆಥಡ್ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಬಂದರೆ ಅಲ್ಲಿ ಅದರಿಂದ ಆನೆಗಳಾಗ್ತಿರೋ ಸಮಸ್ಯೆ ಖಂಡಿತವಾಗಿ ನಿಲ್ಲುತ್ತೆ. ಈಗ ಇದೇ ಕರಡಿ ಅಂತ ನಾವೆಲ್ಲ ನಾಮಕರಣ ಮಾಡಿರೋ ಒಂದು ಆನೆ ಕ್ರಾಲಿಂದ ಆಚೆ ಬಂದಿದೆ. ಏನು ಉಪಯೋಗ? ವಾಟ್ ಇಸ್ ದ ಯೂಸ್ ಆಫ್ ಇಟ್? ಒಂದು ಆನೆ ಕಾಡಲ್ಲಿದ್ದರೆ
ಬೇಡದೇ ಇರೋ ಮರಗಳನ್ನು ತಾನೇ ಬೀಳಿಸುತ್ತೆ. ಯಾವುದು ಮರ ಒಣಗಿ ನಿಂತಿದೆ ಆ ಮರಗಳ ಸುತ್ತ ಅಥವಾ ಆ ಮರಗಳ ಕೆಳಗೆ ಬೇರೆ ಸಸಿ ಬರದೇ ಇರೋ ಥರ ತಡೀತಿದೆ, ಅದನ್ನು ಉರುಳಿಸಿ ಕೆಳಗಡೆ ಬೀಳಿಸಿ ಅಲ್ಲಿ ಇನ್ನೊಂದು ಸಸಿ ಬರೋ ಥರ ಮಾಡುತ್ತೆ. ನೀವು ಕೆಲವೊಂದು ವೀಡಿಯೋಸಲ್ಲಿ ನೋಡಿರ್ತೀರ ಆನೆ ಮರಗಳನ್ನ ಬೀಳಿಸ್ತಾ ಇರೋದು. ಅದನ್ನೆಲ್ಲ ಆನೆ ಸುಮ್ಮನೆ ಅದ್ರ ಶಕ್ತಿ ಪ್ರದರ್ಶನ ಮಾಡ್ಕೊಳಕ್ಕೆ ಮಾಡ್ತಿರಲ್ಲ, ಅದು ಡಿಸೈನ್ ಆಗಿರೋದೇ ಹಾಗೆ. ಪ್ರತಿಯೊಂದು ಜೀವಿಗೂ ಅದರದೇ ಆದಂಥ ಕಾರ್ಯಗಳಿದೆ. ಯಾವೊಂದು ಜೀವಿನೂ ಪರಿಸರಕ್ಕೆ ಬೇಡದೇ ಇರೋದನ್ನು ಮಾಡ್ತಿಲ್ಲ, ಮನುಷ್ಯರನ್ನು ಬಿಟ್ಟು. ನಾವಷ್ಟೇ ಪರಿಸರಕ್ಕೆ ಬೇಡದೇ ಇರೋದನ್ನ ಮಾಡ್ತಾ ಇರೋದು. ಹೇಗೆ? ಹೀಗೆ ಆನೆಗಳು ಹಿಡಿದು ಕ್ರಾಲರ್ ತಂದು ಹಾಕಿ ಅದನ್ನು ಪಳಗಿಸಿ. ನಾನು ನೋಡ್ತಾನೆ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳೆಲ್ಲ, ಏನು ಆರಾಧಿಸ್ತಿರೋದು ಕರಡಿ ಆಚೆ ಬಂತು ಕರಡಿ. ನಿಮಗೂ ಏನು ಯೂಸು? ಕರ್ನಾಟಕದ ಮೂಲೆ ಕೂತ್ಕೊಂಡು ನೋಡ್ತಿರೋ ನಮಗೂ ಏನು ಯೂಸು? ಅದು ಸೆಟ್ಲ್ ಆಗಿಬಿಡುತ್ತೆ, ಕ್ಯಾಂಪಲ್ಲೇ ಸೆಟ್ಲ್ ಆಗಿಬಿಡುತ್ತೆ. ದಸರಾಗೆ ಬಂದರೆ 2 ತಿಂಗಳು ನಮ್ಮ ಕಣ್ಮುಂದೆ ಕಾಣಿಸ್ಕೊತಿರುತ್ತೆ. ನಿಮಗೆ ಇನ್ಫ್ಲೂಯೆನ್ಸ್ ಏನಾದ್ರು ಹೊರಗಡೆ ಬಿಡೋದು ಇಲ್ಲ, ದೂರದಿಂದ ನೋಡ್ಕೊಂಡು ಹೋಗಬೇಕು. ಯಾಕೆ ಆನೆಗಳು ಹಿಡೀರಿ ಅಂತ ಇಷ್ಟು ದುಂಬಾಲು ಬೀಳ್ತಿದ್ದೀವಿ? ಖಂಡಿತವಾಗ್ಲೂ ಇದಿಲ್ಲ. ಅರಣ್ಯ ಇಲಾಖೆ ನಾವು ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ. ಇದೇಗೆಂದರೆ ನಾವು ಕಾಂಟ್ರಾಕ್ಟ್ ಸರಿಯಾಗಿಲ್ಲ ಅಂದರೆ ಬಯೋ ರೀತಿ ಆಗಿದೆ. ಬೇಡ, ಆನೆಗಳನ್ನ ಹಿಡಿಯೋ ಇದೇ ಬೇಡ ಅನ್ನೋ ಥರ ಇದೆ. ಅರ್ಜುನನ ವಿಚಾರದಲ್ಲಿ ಹೇಗೆ ಎಲ್ಲರೂ ಒಗ್ಗಟ್ಟಾದರೋ ಅದೇ ರೀತಿ ನೀವು ಇವತ್ತಿನಿಂದ ಮನವಿ ಮಾಡಿದ್ರೆ ಕೂಡ ಇದನ್ನು ಸಾಧಿಸ್ಬೋದು. ಆನೆಗಳಿಗೆ ಬಹಳ ಸಮಸ್ಯೆಗಳಾಗ್ತಿದೆ. ಈಗ ನೀವೇ ಯೋಚನೆ ಮಾಡಿ, ಎಷ್ಟು ಆನೆಗಳು ಸತ್ತು? ಧ್ರುವ, ಸುಬ್ರಹ್ಮಣ್ಯ, ಗೋಪಾಲಸ್ವಾಮಿ, ಅಕ್ಕಿರಾಜ, ತಣ್ಣೀರು, ಮತ್ತು ಅರ್ಜುನನ ಕಾರ್ಯಾಚರಣೆ ಹಿಂದೆ ಸತ್ತ ಎರಡು ಡಾಟ್ ಹೊಡೆದು ಒಂದು ಆನೆ ಸತ್ತಿದ್ದು. ರಾತ್ರಿ ಕಾರ್ಯಾಚರಣೆ ಮಾಡಬೇಕಾದ್ರೆ ಎಷ್ಟು ಆನೆಗಳು ಸತ್ತಿದೆ? ಕ್ಯಾಂಪಲ್ಲಿ ಬಂದು ಆನೆಗಳು ಸಾಯ್ತಾ ಇದೆ. ವಿರಾಟ್, ಕೃಷ್ಣ, ಸುಮಾರು ಆನೆಗಳು ಸಾಯ್ತಾ ಇದೆ. ಅದು ಅಲ್ಲದೆ ನಮ್ಮ ಕರ್ನಾಟಕದಿಂದ ಹೊರ ರಾಜ್ಯಗಳು ಹೋಗ್ತಿದೆ. ಹೊರ ರಾಜ್ಯಗಳಿಗೆ ಹೋದರೆ ಅಲ್ಲೇನು ರಾಜ ಮರ್ಯಾದೆ ಕೊಡಲ್ಲ ಆನೆಗಳಿಗೆ, ಅಲ್ಲೂ ದುಡಿಸ್ಕೊಳ್ಳೋಕೆ ಕರ್ಕೊಂಡು ಹೋಗ್ತಿರ್ತಾರೆ. ಅಟ್ಲೀಸ್ಟ್ ಇಲ್ಲಿ ತಿನ್ನೋಕೆ ಮೇವಾದರೂ ಇದೆ, ಇಲ್ಲಿ ಅಲ್ಲ ಅದು ಇರಲ್ಲ. ಹಂಗಂತೇಳಿ ಕಾಡಿಲ್ ಬಾಲಿ ಅಂತಲ್ಲ, ಒಂದು ಎನ್ವಿರಾನ್ಮೆಂಟಿಗೆ ನಮ್ಮನ್ನೇ ಒಂದು ಇದಕ್ಕೆ ಟ್ರಾನ್ಸ್ಲೋಕೇಟ್ ಮಾಡಿದ್ರೆ ನಮಗೆ ಲ್ಯಾಂಗ್ವೇಜ್ ಗೊತ್ತು, ಅಡ್ಜಸ್ಟ್ ಆಗ್ತೀವಿ. ಬಟ್ ಅದು ಫಾರೆಸ್ಟರಾಗಿರಲ್ಲ. ಸೊ ಇದು ಆನೆಗಳಾಗ್ತಿರೋ ಸಮಸ್ಯೆ. ಇನ್ನು 3ನೇ ವಿಷಯ, ಇನ್ನೇನು ದಸರಾ ಶುರುವಾಗ್ತಿದೆ, ಇನ್ನೇನು ಮೈಸೂರಿಗೊಂದು ಹೊಸ ರೀತಿ ಕಳೆ ಕಟ್ಟುತ್ತೆ. ಇಲ್ಲಿ ಈ ವಿಡಿಯೋ ನೋಡ್ತಿರೋ ಎಲ್ಲ ಮೈಸೂರಿಗರಿಗೆ ಅಥವಾ ಮೈಸೂರಿಂದ ಹೊರಗಡೆ ಬರ್ತಿರೋರಿಗೆ ಇದು ನನ್ನ ಹೃದಯಪೂರ್ವಕ ಮನವಿ. ನೀವು ಲೈಟಿಂಗ್ಸ್ ನೋಡೋಕ್ಕೆ ಅಂತ ರಾತ್ರಿ ಬಂದಿರ್ತೀರ, ಅಲ್ಲೇ ಸುತ್ತ ಓಡಾಡ್ತಿರ್ತೀರ, ಅಲ್ಲಿ ಸಾವಿರಾರು ಜನ ಹೆಣ್ಮಕ್ಳು ಕೂಡ ಬಂದಿರ್ತಾರೆ. ಮೈಸೂರು ಅಥವಾ ಕರ್ನಾಟಕ ಈ ವಿಚಾರಕ್ಕೆ ಬಹಳ ಸುರಕ್ಷಿತ ಅಂತ ಅನಿಸಿದೆ. ಇತ್ತೀಚಿನ ದಿನಗಳಲ್ಲಿ ಬೇರೆ ಕಡೆಯಿಂದ ಬಂದು ಬೆಂಗಳೂರಲ್ಲಿ ಅಥವಾ ಬೇರೆ ಸ್ಟೇಟಲ್ಲಿ ಮಾಡ್ತಿರೋ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ಕರ್ನಾಟಕದವ್ರು ನಾವು ಸ್ವಲ್ಪ ಸಂಭಾವ್ಯರು ಅನ್ನಿಸ್ಕೊಂಡಿದ್ದೀವಿ. ನಮ್ಮಲ್ಲಿ ಯಾವುದೇ ರೀತಿಯ ದೌರ್ಜನ್ಯಗಳು ಅಷ್ಟರ ಮಟ್ಟಿಗೆ ನಡೀತಿಲ್ಲ. ಹೌದು, ನಡೀತಿದೆ, ಅಷ್ಟರ ಮಟ್ಟಿಗೆ ನಡೀತಿಲ್ಲ. ಮೈಸೂರಲ್ಲಿ ಅಂತೂ ಇನ್ನೂ ತುಂಬ ಕಡಿಮೆ ಅಂದರೆ ಕಡಿಮೆನೇ ದೌರ್ಜನ್ಯಗಳು ನಡೀತಾ ಇರೋದು. ಸೊ ಲೈಟಿಂಗ್ಸ್ ನೋಡೋಕ್ಕೆ ಬಂದಾಗ ಯಾರಾದರೂ ಹೆಣ್ಮಕ್ಳನ್ನ ಚುಡಾಯಿಸ್ತಿದ್ರೆ ಅಥವಾ ರೇಗಿಸ್ತಿದ್ರೆ ಅಥವಾ ಬೇರೆ ಏನಾದರೂ ಕಾರ್ಯಗಳಿಗೆ ಮುಂದಾಗ್ತಿದ್ರೆ ದಯವಿಟ್ಟು ನೀವು ಅದನ್ನು ತಡೆಯೋ ಪ್ರಯತ್ನ ಪಡಿ. ಅಥವಾ ಅಲ್ಲೇ ತುಂಬ ಪೊಲೀಸ್ ಇರ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿ. ಯಾವುದೇ ರೀತಿ ಕೆಟ್ಟ ವಿಚಾರಗಳಿಗೆ ಆಸ್ಪದವನ್ನು ಕೊಡಬೇಡಿ. ಮತ್ತು ನಿಮಗೇನಾದರೂ ಆ ಥರ ಅನಿಸಿದ್ರೆ ದಯವಿಟ್ಟು ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಮನೆಗೆ ಬನ್ನಿ. ಯಾಕಂದರೆ ಕರ್ನಾಟಕ ಸುರಕ್ಷಿತವಾಗಿದೆ. ದಯವಿಟ್ಟು ಅದನ್ನು ಕೆಟ್ಟ ರೀತಿಗೆ ಹೋಗೋದಕ್ಕೆ ನೀವು ಬಿಡಬೇಡಿ. ಆ್ಯಸ್ ಅ ಪ್ರೌಡ್ ಕನ್ನಡಿಗಾಸ್. ಸೊ ನಾವು ಕನ್ನಡನ ಎಷ್ಟು ಉಳಿಸ್ತೀವೋ ಬೆಳೆಸ್ತೀವೋ ಅಷ್ಟು ಇದಾಗುತ್ತೆ. ಈಗಾಗಲೇ ಬೇರೆ ಹೊರ ರಾಜ್ಯಗಳಿಂದ ಬಂದು ಕರ್ನಾಟಕದಲ್ಲಿ ಬಹಳ ಸಮಸ್ಯೆಗಳಾಗ್ತಿದೆ. ಈಗ ಮೊನ್ನೆ ತಾನೇ ಒಂದು ಹಾಸ್ಟೆಲಲ್ಲಿ ನುಗ್ಗಿ ಒಂದು ಹೆಣ್ಮಗು ಕತ್ತರಿಸಿರೋ ಒಬ್ಬ ಬಿಹಾರದ ವ್ಯಕ್ತಿಯಿಂದ ಕೆಟ್ಟ ಹೆಸರು ಬಂದಿದ್ದು ಕರ್ನಾಟಕಕ್ಕೆ. ನೀವು ಇವಾಗ ಡೇ ಬೈ ಡೇ ಏನಾಗ್ತಿದೆ ಅಂದರೆ ಒಂದು ಸೋಷಿಯಲ್ ಮೀಡಿಯಾ, ಒಂದು ಸಾಮಾಜಿಕ ಜಾಲತಾಣಗಳು ಓಪನ್ ಮಾಡಿದ್ರೆ ಸಾಕು ಅದೇ ಬರ್ತಿದೆ, ಇನ್ನೇನು ಬೇರೆ ಇದೇನೂ ಬರ್ತಿಲ್ಲ. ಅಲ್ಲಿ ಕೊಲೆ ಆಗಿದೆ, ಇಲ್ಲಿ ಮರ್ಡರ್ ಆಗಿದೆ. ಜಸ್ಟ್ ಬಿಕಾಸ್ ಈ ಚಾನಲ್ ವಾಯ್ಸ್ ಆಫ್ ಎಲಿಫೆಂಟ್ಸ್ ಅನ್ನೋ ಕಾರಣಕ್ಕೆ ಬರೀ ಆನೆಗಳ ಬಗ್ಗೆನೇ ಹೇಳಬೇಕು ಅಂತ ಏನೂ ಇಲ್ಲ. ಆನೆಗಳನ್ನ ಉಳಿಸೋ ಜೊತೆಗೆ ಸ್ವಲ್ಪ ಮನುಷ್ಯತ್ವವನ್ನು ಉಳಿಸ್ಕೊಳ್ಳೋಣ. ಆನೆಗಳಿಗೆ ಸಹಾಯ ಮಾಡೋದಷ್ಟೇ ಅಲ್ಲದೆ ಸ್ವಲ್ಪ ಮನುಷ್ಯರಾಗಿರೋಣ ಅಂತ ಹೇಳ್ತಾ, ಮೈಸೂರು ಚಿನ್ನದ ನಾಡು, ಗಂಧದ ನಾಡು ಅಂತ. ಮೈಸೂರು ಅಂದರೆ ನಾಟ್ ಜಸ್ಟ್ ಮೈಸೂರು, ಕಂಪ್ಲೀಟ್ ಕರ್ನಾಟಕನೇ ಒಂದು ಕಾಲದಲ್ಲಿ ಮೈಸೂರು ರಾಜ್ಯ. ಸೊ ಗಂಧದ ಗುಡಿ ಮೂವಿಯಲ್ಲಿ ಇನಿಷಿಯಲಲ್ಲಿ ಒಂದು ಡೈಲಾಗ್ ಬರುತ್ತೆ, ಚಿನ್ನದ ನಾಡಿದು ಮೈಸೂರು, ಗಂಧದ ಬೀಡಿದು ಮೈಸೂರು ಅಂತ. ಹಾಗೆ ಸುರಕ್ಷಿತವಾಗಿರೋ ಕರ್ನಾಟಕನ ಇಷ್ಟೇ ಸುರಕ್ಷಿತವಾಗಿ ಮುಂದುವರ್ಸ್ಕೊಂಡು ಹೋಗೋಣ. ಕರ್ನಾಟಕ, ಕನ್ನಡಾಂಬೆ ಎಷ್ಟು ಸುಪ್ರಸಿದ್ಧರೋ ಅಷ್ಟೇ ರೀತಿ ನಾವು ಉಳಿಸ್ಕೊಂಡು ಹೋಗೋಣ. ಕನ್ನಡನ ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.
ಆಶೆ ಎಂದೆಂದು